ನಮಸ್ಕಾರ ಸ್ನೇಹಿತರೆ, ನಾನು ವಿಜಿತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಯೂಶುವಲಿ ನಾವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಕನ್ನಡ ಟೈಪ್ ಮಾಡಬೇಕು ಅಂತಂದ್ರೆ ನಾವು ಒಂದೇ ಗೂಗಲ್ ಟ್ರಾನ್ಸ್ಲೇಟರ್ನ ಯೂಸ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ನುಡಿನ ಯೂಸ್ ಮಾಡ್ತೀವಿ. ಬಟ್ ಅದೆರಡೂ ಬೇಡ. ನಾವು ಮೊಬೈಲಲ್ಲಿ ಹೇಗೆಲ್ಲ ಟೈಪ್ ಮಾಡ್ತೀವಿ, ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ಬರುತ್ತೆ, ಅದೇ ರೀತಿಯಾಗಿ ನೀವು ಲ್ಯಾಪ್ಟಾಪ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಅದನ್ನ ಮಾಡ್ಕೊಳ್ಳೋದಕ್ಕೆ ಏನೇನು ಸ್ಟೆಪ್ಸ್ ಇದೆ, ಏನನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಹೇಗೆ ವರ್ಕ್ ಆಗುತ್ತೆ ಅನ್ನುವಂಥ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ, ಓಕೆ, ನಾನಿಲ್ಲಿ ನೋಡಿ ಕನ್ನಡ ಕೀಬೋರ್ಡನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕನ್ನಡದಲ್ಲಿ ಟೈಪ್ ಮಾಡ್ತೀನಿ. ಸಿಂಪಲ್ ಆಗಿ ನಮಸ್ಕಾರ ಸ್ನೇಹಿತರೆ. ನೋಡಿ ಇಲ್ಲಿ ನಾನು ನಮಸ್ಕಾರ ಅಂತ ಇಂಗ್ಲೀಷ್ನಲ್ಲೇ ಟೈಪ್ ಮಾಡಿದ್ದೀನಿ. ಹಾಗೆ ಸ್ನೇಹಿತರೆ ಅಂತ ಟೈಪ್ ಮಾಡಬೇಕಂದ್ರೆ SNEHITHREE. ನೋಡಿ ಸ್ನೇಹಿತರೆ. ನಾವು ಏನು ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂತಿದ್ದೀವೋ ಅದನ್ನು ನಾವು ಇಂಗ್ಲೀಷ್ ಸ್ಪೆಲ್ಲಿಂಗನ್ನು ಓದಿದ್ರೆ ಸಿಂಪಲ್ ಆಗಿ ಬರ್ತಾ ಹೋಗುತ್ತೆ. ನನ್ನ ಚಾನಲ್ಗೆ ಸ್ವಾಗತ. ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಫಾಸ್ಟ್ ಆಗಿ ಬರೀಬಹುದು ನೀವು. ನೋಡಿ ಇಷ್ಟು ಸಿಂಪಲ್ ಆಗಿ ನಾನು ಇಂಗ್ಲೀಷ್ನಲ್ಲಿ ಸ್ಪೆಲ್ಲಿಂಗ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ, ಅದು ಕನ್ನಡದಲ್ಲಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ಇಷ್ಟೊಂದು ಸಿಂಪಲ್ ಆಗಿರುವಾಗ ನಾವು ಗೂಗಲ್ ಟ್ರಾನ್ಸ್ಲೇಟ್ ನುಡಿಯಲ್ಲೆಲ್ಲ ಟೈಪ್ ಮಾಡಿ ಕಷ್ಟಪಡೋ ಅಗತ್ಯನೇ ಇರೋದಿಲ್ಲ. ನುಡಿ ಅಂತೂ ಕೇಳಬೇಕಾ, ಎಷ್ಟು ಒತ್ತಕ್ಷರ ಎಲ್ಲ ಕೊಡ್ಬೇಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದೆ. ಅದು ನೀವು ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. ಸೊ ಯೂಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅಷ್ಟು ಐಡಿಯಾ ಆಗೋದಿಲ್ಲ. ಈವನ್ ಗೂಗಲ್ ಟ್ರಾನ್ಸ್ಲೇಟ್ ಕೂಡ ನೀವು ಒಂದು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹಾಕ್ತೀರಾ, ಅದು ಬೇರೆ ಬೇರೆನೇ ವರ್ಡ್ಸ್ ಬರ್ತಾ ಹೋಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ನೀವು ಇದರಲ್ಲಿ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸಿಂಪಲ್ ಸ್ಟೆಪ್ಸ್ ಇದಾವೆ, ಅದನ್ನ ಹೇಗೆ ಮಾಡೋದು, ಯಾವುದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವುದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ನೋವಂಥದ್ದು, ಅದಾದ್ಮೇಲೆ ಹೇಗೆ ನೀವು ಆ ಒಂದು ಕೀಬೋರ್ಡಿಗೆ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಶಾರ್ಟ್ ಕಟ್ ಕೂಡ ಹೇಳಿಕೊಡ್ತೀನಿ. ಸೊ ಇವಾಗ ನಾನು ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ಗೆ ಹೋಗ್ತೀನಿ. ಫಸ್ಟಿಗೆ ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ, ಅದನ್ನು ಆಲ್ರೆಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಫೈಲನ್ನು ಅಥವಾ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಚಿಕ್ಕ ಆ್ಯಪ್ ಇದು. ಆ ಆ್ಯಪ್ನ ಹೆಸರು .net. ನೀವು ಸರ್ಚ್ ಮಾಡಬೇಕು ಇದೇ ರೀತಿಯಾಗಿ. ಸೊ ಕನ್ನಡದಲ್ಲಿದೆ, ನಾನು ಅದನ್ನು ಇಂಗ್ಲೀಷ್ನಲ್ಲಿ ಮಾಡಿಬಿಡ್ತೀನಿ ನೋಡಿ. ಸೊ ಏನು ಸರ್ಚ್ ಮಾಡಬೇಕು ನೀವು, .net framework 2.0 ಅಂತ ಸರ್ಚ್ ಮಾಡಬೇಕು. ಅದಾದಮೇಲೆ ಫಸ್ಟ್ ಒಂದೇ ಬರುತ್ತೆ ನೋಡಿ ಇಲ್ಲಿ, ಡೌನ್ಲೋಡ್ .net 2.0 ಅಂತ. ಇದು ಮೈಕ್ರೋಸಾಫ್ಟಿನ ಒಂದು ಅಫಿಷಿಯಲ್ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಂಪಾರ್ಟೆಂಟ್, ಸೆಲೆಕ್ಟಿಂಗ್ ದ ಲ್ಯಾಂಗ್ವೇಜ್ ಬಿಲೋ ವಿಲ್ ಡೈನಾಮಿಕಲಿ ಚೇಂಜ್ ದ ಕಂಪ್ಲೀಟ್ ಪೇಜ್ ಕಂಟೆಂಟ್ ಟು ದಟ್ ಲ್ಯಾಂಗ್ವೇಜ್. ಅದು ನಮಗೆ ಅಗತ್ಯ ಇಲ್ಲ. ಡೈರೆಕ್ಟಾಗಿ ಒಂದು ಡೌನ್ಲೋಡ್ ಅನ್ನುವಂಥ ಒಂದು ಬಟನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಕರೆಕ್ಟಾಗಿ ನೋಡೋದಾದ್ರೆ ನಮ್ಮ ಒಂದು ಡೌನ್ಲೋಡ್ಸ್ ಅನ್ನುವಂಥ ಒಂದು ಸೆಕ್ಷನಲ್ಲಿ ಅದು ಬಂದು ಕೂತಿರುತ್ತೆ. ಸೊ ಇಲ್ಲಿ ನೋಡಿ ಕೂತಿದೆ. ಇದನ್ನು ಇವಾಗ ಇನ್ಸ್ಟಾಲ್ ಮಾಡೋದು ಹೇಗೆ, ಇಲ್ಲೇ ಡಬಲ್ ಕ್ಲಿಕ್ ಮಾಡಿದ್ರು ಆಯಿತು. ನಿಮ್ಮದು ಡೌನ್ಲೋಡ್ಸ್ನಲ್ಲಿ ಯೂಶಲಿ ಬಂದು ಕೂತಿರುತ್ತೆ, ನೋಡ್ಕೊಳ್ಳಿ ಹೋಗಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಆಯಿತು, ಅಥವಾ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡಬೇಕು. ಓಕೆ, ರೈಟ್ ಕ್ಲಿಕ್ ಕೊಟ್ಟು ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತಲೇ ಕೊಡಿ. ನೆಕ್ಸ್ಟ್ ಈ ರೀತಿಯಾಗಿ ಆಪ್ಷನ್ ಕೇಳುತ್ತೆ ಎಸ್ ನೋ ಅನ್ನುವಂಥದ್ದು. ಇಲ್ಲಿ ಎಸ್ ಅಂತ ಕೊಟ್ಟು, ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ನಾನು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಇದೇ ರೀತಿಯಾಗಿ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಬೇಕಾದ್ರೂ ಇದೇ ರೀತಿಯಾದಂಥ ಒಂದು ಇನ್ಸ್ಟಾಲ್ ಸ್ಟೆಪ್ಸನ್ನು ಮಾಡಬೇಕು. ನೆಕ್ಸ್ಟ್ ಏನು ಕೇಳುತ್ತೆ, ನೆಕ್ಸ್ಟ್ ಅಂತ ಇದು ಮಾಡೋದಕ್ಕೆ ಏನಾದರೂ ಕೇಳಿದ್ರೆ ಅದನ್ನು ಕೊಟ್ಬಿಡಿ. ನಂದು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಅದು ಕೇಳ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಇದೆಲ್ಲ ಇನ್ಸ್ಟಾಲ್ ಮಾಡಿ ಆದಮೇಲೆ ನೆಕ್ಸ್ಟು ಮತ್ತೊಂದು ನಾವು ಇವಾಗ ಲ್ಯಾಂಗ್ವೇಜನ್ನು ಡೌನ್ಲೋಡ್ ಮಾಡಬೇಕು. ನೀವಾಗ ಕನ್ನಡ ಟೈಪ್ ಮಾಡಬೇಕು ಅಂತಿದ್ದೀರಿ ಅಂದರೆ ಕನ್ನಡ ಲ್ಯಾಂಗ್ವೇಜನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ನೀವು ಇದು ಕನ್ನಡ ಅಂತಲ್ಲ, ಮರಾಠಿ, ತಮಿಳ್, ತೆಲುಗು, ಬೆಂಗಾಲಿ, ಹಿಂದಿ, ಯಾವುದೇ ಒಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಕೂಡ ಟೈಪ್ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಮತ್ತೆ ನನ್ನ ಒಂದು ಬ್ರೌಸರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾವು ಸರ್ಚ್ ಮಾಡಬೇಕು ಇವಾಗ. ಮತ್ತೆ ಇದು ಕೂಡ ಒಂದು ಮೈಕ್ರೋಸಾಫ್ಟ್ ಥ್ರೂನೇ ನಾವು ಡೌನ್ಲೋಡ್ ಮಾಡ್ತಾ ಇರುವಂಥದ್ದು. ಏನು ಮಾಡಬೇಕು, ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಟೂಲ್ ಅಂತ ಸರ್ಚ್ ಮಾಡಬೇಕು. ನೋಡಿ ಇಲ್ಲಿ ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಟೂಲ್, ಕರೆಕ್ಟಾ? ಫಸ್ಟ್ ಒನ್ನೇ ಬರ್ತಾ ಇದೆ ನೋಡಿ, ಭಾಷಾ ಇಂಡಿಯಾ ಅನ್ನುವಂಥದ್ದು. ಭಾಷಾ ಇಂಡಿಯಾ ಡೌನ್ಲೋಡ್ ಅಂತ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಡನ್. ಸೊ ಇಲ್ಲಿ ನೋಡಿ, ಈ ರೀತಿಯಾಗಿ ಬೇರೆ ಬೇರೆ ಲ್ಯಾಂಗ್ವೇಜ್ ಬಂತು. ಇದರಲ್ಲಿ ನಮ್ಮ ಒಂದು ಲ್ಯಾಂಗ್ವೇಜ್ ಯಾವುದು, ಇಲ್ಲಿ ನೋಡಿ ಎಷ್ಟು ಟೈಪ್ ಮಾಡೋದಕ್ಕಿದ್ದಾವೆ. ನಮಗೆ ಯೂಶ್ವಲಿ ಬೇಕಾಗಿರುವಂಥದ್ದು ಕನ್ನಡ ಲ್ಯಾಂಗ್ವೇಜ್. ಕನ್ನಡ ಅಂತ ಡೌನ್ಲೋಡ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಿಮಗೆ ಬೇರೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಲ್ಯಾಂಗ್ವೇಜ್ ಬರ್ತಾ ಇದೆ ಅಂತಂದರೆ. ನನಗೆ ಇಲ್ಲಿರೋದ್ರಲ್ಲಿ ಕೇವಲ ಕನ್ನಡ ಬರ್ತಿರೋದ್ರಿಂದ ನಾನು ಕನ್ನಡ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಜಿಪ್ ಫೈಲ್ ಆಗಿ ಒಂದು ಡೌನ್ಲೋಡ್ ಆಗಿದೆ. ಸೊ ಅಗೈನ್ ನಾನು ಅದನ್ನು ಡೌನ್ಲೋಡ್ಸ್ನಲ್ಲಿ ಇರುತ್ತೆ, ಅಲ್ಲಿಗೆ ಹೋಗಿ ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದಿದೆ ನೋಡಿ. ಇದನ್ನು ನಾವು ಇವಾಗ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ರೈಟ್ ಕ್ಲಿಕ್ನಲ್ಲಿ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಕೊಡಿ. ಇಲ್ಲೇ ಈ ಥರ ಬರುತ್ತೆ, ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟರೆ ಆಯಿತು. ಸಿಂಪಲ್, ಎಕ್ಸ್ಟ್ರಾಕ್ಟ್ ಆಯಿತು, ಓಪನ್ ಆಯಿತು. ಫಸ್ಟ್ ಸ್ಟೆಪ್ ಅದಾಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಕನ್ನಡ ಅಪ್ಲಿಕೇಶನ್ ಅಂತ ಬರ್ತಾ ಇದೆ. ಇದು ಕೂಡ ಕನ್ನಡ ಅನ್ನುವಂಥದ್ದು ಲ್ಯಾಂಗ್ವೇಜ್ ಏನಿದೆ, ಇದು ಅಪ್ಲಿಕೇಶನ್ ಆಗಿ ಡೌನ್ಲೋಡ್ ಆಗಿದೆ. ಇದನ್ನು ನಾವು ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸೊ ಡಬಲ್ ಕ್ಲಿಕ್ ಮಾಡಿದ್ರೂ ಆಗುತ್ತೆ, ಅಥವಾ ಒಮ್ಮೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್, ಸೇಮ್ ಅದನ್ನು ಇನ್ಸ್ಟಾಲ್ ಮಾಡುವಾಗ ಏನು ಆಪ್ಷನ್ ಬಂದಿತ್ತು ಅದೇ ಬರ್ತಾ ಇದೆ.
ಮತ್ತೆ ಎಸ್ ಆರ್ ನೋ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಇಲ್ಲಿ ನಾವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಷ್ಟೇ ನೋಡಿ, ಪ್ರಿಪೇರಿಂಗ್ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಸೊ ಆ್ಯಕ್ಚುಲಿ ನಂದು ಆಲ್ರೆಡಿ ಇನ್ಸ್ಟಾಲ್ ಇತ್ತು, ನಾನು ನಿಮಗೆ ಆಲ್ರೆಡಿ ಅವಾಗಲೇ ಟೈಪ್ ಮಾಡಿ ತೋರಿಸಿದ್ದೆ. ಇಷ್ಟೇ ನೋಡಿ, ಆಯ್ತಿದು ಕನ್ನಡ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಇನ್ಸ್ಟಾಲ್ಡ್ ಅಂತ ಬರ್ತಾ ಇದೆ. ಕ್ಲೋಸ್ ಅಂತ ಕೊಡಬೇಕು. ಇವಾಗ ಕನ್ನಡ ಟೈಪ್ ಮಾಡುವಂಥದ್ದು. ಸೊ ಸುಮ್ಮನೆ ಇಲ್ಲೇ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಅವಾಗ ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೆಲ್ಲ ಅದೇ ಪೇಜ್ನಲ್ಲಿ ಇದೆ. ಇವಾಗ ನಾನು ಏನೇ ಟೈಪ್ ಮಾಡಿದ್ರು ಕೂಡ ಇಂಗ್ಲೀಷ್ನಲ್ಲಿ ಬರ್ತಾ ಇದೆ. ಕರೆಕ್ಟಾ? ನಾನು ಇವಾಗ ಲ್ಯಾಂಗ್ವೇಜನ್ನು ಹೇಗೆ ಚೇಂಜ್ ಮಾಡ್ಕೊಳ್ಬೋದು? ಇಲ್ಲಿ ಕೆಳಗೆ ನೋಡಿ ಕಾಣಿಸ್ತಾ ಇದೆ ಇಂಗ್ಲೀಷ್ ಇಂಡಿಯಾ ಅಂತ ಇದೆ. ನಿಮ್ಮದು ಇಲ್ಲಿ ಇಂಗ್ಲೀಷ್ UK ಅಥವಾ ಇಂಗ್ಲೀಷ್ ಬೇರೆ ಏನಾದರೂ ಇರ್ಬೋದು. ನಾನು ಇಂಡಿಯಾ ಲ್ಯಾಂಗ್ವೇಜ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಇವಾಗ ಡೌನ್ಲೋಡ್ ಮಾಡಿರುವಂಥದ್ದು ಕನ್ನಡ ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲ್. ಸೊ ಇದನ್ನೆಲ್ಲ ಈ ಥರ ಬರುತ್ತೆ. ಏನಕ್ಕಂದರೆ ನಾವು ಡೌನ್ಲೋಡ್ ಮಾಡಿರುವಂಥದ್ದು ಮೈಕ್ರೋಸಾಫ್ಟ್ ಇಂಡಿಕ್ ಲ್ಯಾಂಗ್ವೇಜ್ ಇನ್ಪುಟ್ ಟೂಲಿಂದ. ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಂಗ್ಲೀಷಲ್ಲಿ ಬರ್ತಾ ಇದೆ ಅಂತ ಬರೋದು. ನಾನು ಇವಾಗ ಅದನ್ನೇ ಇಂಗ್ಲೀಷ್ ನೋಡಿ ಅದನ್ನೇ ಟೈಪ್ ಮಾಡ್ತಾ ಇದ್ದೀನಿ. ಅಲ್ಲಿ ಬರ್ತಾ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಈ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಬರ್ತಾ ಇದೆ ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನಾವು ಪದೇ ಇಲ್ಲಿಗೆ ಹೋಗಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನುವಂಥ ಯಾವುದೇ ಒಂದು ಇದಿಲ್ಲ. ಇಲ್ಲೇ ನೋಡಿ ಕಾಣ್ತಾ ಇದೆ ಒಂದು ನಮಗೆ ಶಾರ್ಟ್ ಕಟ್ ಇದೆ. ವಿಂಡೋಸ್ ಬಟನ್ ಮತ್ತು ಸ್ಪೇಸ್ ಬಟನ್ ಒತ್ತಿದ್ರೆ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲೇ ನಾನು ಟ್ರೈ ಮಾಡ್ತೀನಿ ನೋಡಿ. ವಿಂಡೋಸ್ ಬಟನ್ನ ಒತ್ತಿಡ್ಕೊಂಡೆ ನಾನು. ಇವಾಗ ಸ್ಪೇಸ್ ಒಮ್ಮೆ ಒತ್ತೀನಿ, ಚೇಂಜ್ ಆಯಿತು, ಮತ್ತೆ ಚೇಂಜ್ ಆಯಿತು. ಈ ರೀತಿಯಾಗಿ ಲ್ಯಾಂಗ್ವೇಜ್ ನಾನು ಒತ್ತಿದಂಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ ಲ್ಯಾಂಗ್ವೇಜು. ಓಕೆ, ಸೊ ಈ ರೀತಿಯಾಗಿ ನೀವು ಕನ್ನಡದಿಂದ ಇಂಗ್ಲೀಷಿಗೆ ಚೇಂಜ್ ಮಾಡ್ಕೊಳ್ತಾ ಇರ್ಬೋದು. ಈಸಿಯಾಗಿ ಒಂದು ಶಾರ್ಟ್ ಕಟ್ ಅಂತ ಹೇಳಬಹುದು. ಹೇಗಿತ್ತು ಇವತ್ತಿನ ವಿಡಿಯೋ ಅನ್ನುವಂಥದ್ದು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಂದರೆ ಅಂಥವರಿಗೂ ಶೇರ್ ಮಾಡಿ. ಕೆಲವರು ತುಂಬ ಕಷ್ಟಪಡ್ತಿರ್ತಾರೆ ಕನ್ನಡ ಟೈಪ್ ಮಾಡೋದಕ್ಕೆ ಅಂತ ಹೇಳ್ತಾ ನಾನು ಇದೇ ರೀತಿಯ ವೀಡಿಯೋಸ್ನ ತರ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.